ಸ್ನೇಹಿತರೆ ನಮಸ್ಕಾರ. ರಾಜ್ಯ ಬಿಜೆಪಿಯ ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಪಕ್ಕದ ಮನೆಯ ದೋಸೆಯ ತೂತನ್ನು ಹುಡುಕುವಷ್ಟೊತ್ತಿಗೆ ತಮ್ಮ ಮನೆಯ ಕಾವಲಿಗೆ ತೂತು ಬಿದ್ದು ಹೋಗಿದೆ ಅನ್ನುವಂಥ ಚಿಕ್ಕ ಅರಿವು ಕೂಡ ಇರದಂಥ ಬಿಜೆಪಿಯ ನಾಯಕ, ಅದರಲ್ಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಈಗ ಅಸಲಿ ಸಂಕಷ್ಟಗಳು ಬಂದು ತಲೆ ಮೇಲೆ ಕೂರ್ತಾ ಇದ್ದಾವೆ. ಹೌದು, ಒಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗಿರುವಂಥ ಹಗರಣಗಳ ವಿರುದ್ಧ, ಅದರಲ್ಲೂ ಕೂಡ ವಾಲ್ಮೀಕಿ ಮತ್ತು ಮೂಡ ಈ ಎರಡು ಹಗರಣಗಳ ವಿರುದ್ಧ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡಿಕೊಂಡು ಈಗಾಗಲೇ JDS ನಾಯಕರು ಮತ್ತು BJP ನಾಯಕರ ವಿಶ್ವಾಸವನ್ನು ಗಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇ ವಿಜಯೇಂದ್ರ ವಿರುದ್ಧ ಈಗ ಸ್ವತಃ BJPಯ ನಾಯಕರು, ಅದರಲ್ಲೂ ಕೂಡ BJPಯ ಶಾಸಕರು ಮತ್ತು ಮಾಜಿ ಸಂಸದರು ಜೊತೆಗೆ ಇನ್ನೊಂದಷ್ಟು ಜನ ನಾಯಕರು ಎಲ್ಲರೂ ಕೂಡ ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರನನ್ನು ನಾವು ರಾಜ್ಯಾಧ್ಯಕ್ಷ ಅಂತಲೇ ಒಪ್ಪೋದಿಲ್ಲ, ಇನ್ನು ರಾಜ್ಯಾಧ್ಯಕ್ಷನ ಮಾತಿಗೆ ಬೆಲೆ ಎಲ್ಲಿಂದ ಕೊಡೋದು ಅನ್ನುವಂತಹ ಬಹಿರಂಗವಾದಂತಹ ವಾಕ್ಸಮರವನ್ನೇ ವಿಜಯೇಂದ್ರ ವಿರುದ್ಧ ಈಗ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಸುಮ್ಮನಿದ್ರೆ ಲೇಸು, ನಮಗೂ ಕೂಡ ಆಟ ಆಡೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ವಿಜಯೇಂದ್ರಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾದರೆ ವಿಜಯೇಂದ್ರ ವಿರುದ್ಧ ರೊಚ್ಚಿಗೆದ್ದಿರುವಂತಹ ಬಿಜೆಪಿಯ ನಾಯಕರು ಯಾರೆಲ್ಲ, ಇದರ ಪರಿಣಾಮ ಏನಾಗಬಹುದು, ಈ ಒಳಜಗಳ ಬಿಜೆಪಿಯ ಒಳಜಗಳ ಎಲ್ಲಿಗೆ ಹೋಗಿ ನಿಲ್ಲಬಹುದು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿಜಯೇಂದ್ರ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಏನೋ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಈಗಾಗಲೇ ಮೂಡ ಮತ್ತು ಈ ವಾಲ್ಮೀಕಿ ಹಗರಣ ಏನಾಗಿದೆ ನೋಡಿ, ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು, ಪಾದಯಾತ್ರೆಯನ್ನು ಮಾಡಬೇಕು ಅನ್ನೋಂಥ ಸಿದ್ಧತೆಯನ್ನು ಮಾಡಿಕೊಂಡು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಮಾಡಬೇಕು, ಈ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರವನ್ನು ಉರುಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗಸ್ಟ್ 3ರಿಂದ ಬೆಂಗಳೂರಿನಿಂದ ಪಾದಯಾತ್ರೆ ಹೊರಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಈ ಹಂತದಲ್ಲಿ ಇದಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕಾಗಿದ್ದಂಥ BJP ನಾಯಕರು ವಿಜಯೇಂದ್ರಗೆ ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ. ಈಗಾಗಲೇ ಬಹುತೇಕ ಬಿಜೆಪಿಯ ಹಲವಾರು ನಾಯಕರು ವಿಜಯೇಂದ್ರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಅದು ಆರಂಭದಿಂದನೂ ಕೂಡ. ಅದಕ್ಕೆ ಪೂರಕವಾಗಿ ಈಗ ಯತ್ನಾಳ್ ಹೇಗೂ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಫ್ಯಾಮಿಲಿ ವಿರುದ್ಧ ಇವತ್ತಿಗೂ ಕೂಡ ಬೆಂಕಿ ಉಂಡೆಯನ್ನು ಉಗುಳುತ್ತಿರೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋದೆ. ಅದರ ಬೆನ್ನಲ್ಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರು ಕೂಡ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಅಂದರೆ ಬಹಿರಂಗವಾಗಿಯೇ ಇಲ್ಲಿ ಈ ರಮೇಶ್ ಜಾರಕಿಹೊಳಿ ಅವರು ರಾಜ್ಯಾಧ್ಯಕ್ಷರ ವಿರುದ್ಧ, BJP ರಾಜ್ಯಾಧ್ಯಕ್ಷರ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. BJPಯ ರಾಜ್ಯಾಧ್ಯಕ್ಷರನ್ನಾಗಿ ವಿಜಯೇಂದ್ರ ಅವರನ್ನು ನಾವು ಇನ್ನೂ ಕೂಡ ಒಪ್ಪಿಲ್ಲ, ನಮಗೇನಾದರೂ ಇದ್ದರೂ ಹೈಕಮಾಂಡ್ ಅಷ್ಟೇ ಮುಖ್ಯ, ಹೈಕಮಾಂಡ್ ಅಪ್ಪಣೆ ಮೇರೆಗೆ ನಾನು ಕೆಲಸವನ್ನು ಮಾಡ್ತೇನೆ ವಿನಃ ರಾಜ್ಯ ನಾಯಕರ ಅಪ್ಪಣೆ ಮೇರೆಗೆ ಅಲ್ಲ ಅನ್ನೋದು ಇಲ್ಲಿ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದಂತಹ ಪರಿ. ನಮ್ಮ BJPಯ ರಾಜ್ಯಾಧ್ಯಕ್ಷರು ಪಾದಯಾತ್ರೆಯನ್ನು ಮಾಡ್ತಿರೋದಕ್ಕೆ ಸ್ವಾಗತ ಮಾಡ್ತೀನಿ, ಬಟ್ ಅದಕ್ಕಿಂತ ಮುಂಚಿತವಾಗಿ ದೆಹಲಿ ಹೈಕಮಾಂಡ್ಗೆ ನಾನು ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ, ಮೂಡಗಿಂತಲೂ ಕೂಡ ವಾಲ್ಮೀಕಿ ಹಗರಣ ದೊಡ್ಡದು, ಹಾಗಾಗಿ ಬಳ್ಳಾರಿ ಪಾದಯಾತ್ರೆಗೆ ಅವಕಾಶವನ್ನು ನೀಡುವಂತೆ ಮನವಿ ಮಾಡೋದಾಗಿಯೂ ಕೂಡ ತಿಳಿಸಿದ್ದಾರೆ. ಮೂಡಗಿಂತಲೂ ಕೂಡ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ದೊಡ್ಡ ಹಗರಣ, ಹಾಗಾಗಿ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಇನ್ನೂ ಕೆಲವು ಶಾಸಕರು ಕೂಡಲ ಸಂಗಮದಿಂದ ಪಾದಯಾತ್ರೆಯನ್ನು ನಡೆಸಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಈಗಾಗಲೇ ಹೈಕಮಾಂಡ್ ಬಳಿ ಒಮ್ಮೆ ಕೇಳಿದ್ದೀವಿ ಕೂಡ, ಸ್ವಲ್ಪ ತಡೀರಿ ಅಂತಲೂ ಕೂಡ ಹೇಳಿದ್ದಾರೆ. ಇಡೀ ಪಕ್ಷ ಒಟ್ಟಾಗಿ ಪಾದಯಾತ್ರೆ ಮಾಡಿದರೆ ಉತ್ತಮ, ಇಲ್ಲವಾದರೆ ನಾನು ಯತ್ನಾಳ್ ಹಾಗೂ ಕೆಲವು ಶಾಸಕರು ಮಾತ್ರ ಈ ಪಾದಯಾತ್ರೆಯನ್ನು ಮಾಡಿಯೇ ಸಿದ್ಧ ಅಂತಲೂ ಕೂಡ ಇಲ್ಲಿ ನೇರವಾಗಿ ಸಾಹುಕಾರ್ ಸವಾಲನ್ನು ಹಾಕ್ತಾರೆ. ಹಾಗೆಯೇ DK ಶಿವಕುಮಾರ್ ವಿರುದ್ಧನೂ ಕೂಡ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ. ಅದು ಈಗ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಈಗ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ಸಾಹುಕಾರ್ ರಮೇಶ್ ಜಾರಕಿಹೊಳಿಯವರು ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿರುವಂಥ ಪರಿ. ಇನ್ನು ಇಲ್ಲಿ ಕೇವಲ ರಮೇಶ್ ಜಾರಕಿಹೊಳಿ ಮಾತ್ರ ಅಲ್ಲ, ಈ ಹಿಂದಿನಿಂದನೂ ಕೂಡ ಯತ್ನಾಳ್ ಕೂಡ ಆಕ್ರೋಶವನ್ನು ಹೊರಗಡೆ ಹಾಕ್ತಾನೆ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆ ಸದನದಲ್ಲೂ ಕೂಡ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದರು. ಇನ್ನು ಈ ಸದನ ಮುಗಿದ ಮೇಲೂ ಕೂಡ ಹೊರಗಡೆನೂ ಕೂಡ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ನನ್ನ ಮುಗಿಸೋದಕ್ಕೆ ಏನೇನು ಕುತಂತ್ರ ಮಾಡಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾರು? ಈ ಯಡಿಯೂರಪ್ಪ ಮತ್ತು ಅವರ ಮಕ್ಕಳು. ಅವರು ಸುಮ್ಮನೆ ಇದ್ದರೆ ಲೇಸು, ಎಲ್ಲಿಯಾದರೂ ಆಟ ಆಡೋದಕ್ಕೆ ಶುರು ಮಾಡಿದ್ರೆ ನಮಗೂ ಕೂಡ ಆಟ ಆಡೋಕ್ಕೆ ಬರುತ್ತೆ ಎನ್ನುವಂತಹ ನೇರವಾದಂಥ ಎಚ್ಚರಿಕೆಯನ್ನು ಯಡಿಯೂರಪ್ಪ ಮತ್ತು ಅವರ ಮಕ್ಕಳು, ಅದರಲ್ಲೂ ಕೂಡ BY ವಿಜಯೇಂದ್ರ ಅವರಿಗೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿದ್ದಾರೆ. ಅದು ಕೂಡ ಬಹಿರಂಗವಾಗಿಯೇ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ಬಹಿರಂಗವಾಗಿಯೇ ಇವರಿಬ್ಬರ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕ್ಕೊಂಡು ಬಂದಿರುವಂಥ ಯತ್ನಾಳ್ ಈಗ ಮತ್ತೊಮ್ಮೆ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ.
ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಅಲೆ ಈಗ ಎತ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಸ್ಫೋಟ ಆಗಲಿದೆ. ಸೋತ ಎಂಪಿಗಳು ಹೇಳಿಕೆ ನೀಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಅಲ್ಲಲ್ಲಿ ಆಟಂ ಬಾಂಬ್ಗಳು ಬೀಳ್ತಾ ಇದ್ದಾವೆ. ದಾವಣಗೆರೆಯಲ್ಲಿ ನಿನ್ನೆ ಬಿದ್ದಿದೆ. ದಾವಣಗೆರೆ ಮುಗಿದ ಮೇಲೆ ಕೊಪ್ಪಳ ಬರ್ತದೆ. ಕೊಪ್ಪಳ ಮುಗಿದ ಮೇಲೆ ಬಳ್ಳಾರಿ, ಆಮೇಲೆ ರಾಯಚೂರು. ಎಲ್ಲೆಲ್ಲಿ ಸೋತಿದ್ದಾರಲ್ಲ ಅಲ್ಲೆಲ್ಲ ಕಾರಣ ಯಾರು ಏನು ಇದನ್ನು ವಿಜೇಂದ್ರನೇ ಹೇಳಬೇಕು. ಯತ್ನಾಳು ಹಿರಿಯರು ಅನ್ನುವಂತಹ ಡೈಲಾಗ್ ಎಲ್ಲ ಬಿಟ್ಟು ಹಾಕಿ ನನ್ನ ಜೊತೆ ಆಟವಾಡಲು ಬಂದರೆ ನನಗೆ ಗೊತ್ತಿದೆ ಅಂತಲೂ ಕೂಡ ಸವಾಲನ್ನು ಹಾಕಿದ್ದಾರೆ. ಇದೇ ವೇಳೆ ಲೋಕಸಭೆ ಚುನಾವಣೆಯ ವೇಳೆ ಮುನಿಸಿಕೊಂಡು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರವಾಗಿ ಸ್ಪರ್ಧಿಸಿದ್ದಂತಹ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರನ್ನು ಮರಳಿ ಪಕ್ಷಕ್ಕೆ ಕರೆತರುವಂತೆಯೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಎಲ್ಲ ಕಡೆಯೂ ಕೂಡ ಅವರು ನೇರವಾಗಿ ಅಟ್ಯಾಕ್ ಮಾಡ್ತಿರೋದು ಯಾರನ್ನ? ಹಿರಿಯ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಕುಟುಂಬವನ್ನು. ಯಾಕಂತ ಹೇಳಿದ್ರೆ ನಿಮ್ಮಿಂದನೇ ಈಶ್ವರಪ್ಪ ಹೊರಗಡೆ ಹೋಗಿದ್ದು, ನೀವೇ ಇವತ್ತು ವಾಪಸ್ ಕರ್ಕೊಂಬರಬೇಕು ಅಂತೇಳಿ. ಇನ್ನು ಮೂಡ ಹಗರಣ ಆಗಿರ್ಬೋದು ಅಥವಾ ಈ ವಾಲ್ಮೀಕಿ ಹಗರಣ ಇರ್ಬೋದು, ಇಲ್ಲಿ ಅಡ್ಜಸ್ಟ್ಮೆಂಟ್ ಟು ಪಾಲಿಟಿಕ್ಸನ್ನು ಮಾಡ್ತಿರುವಂಥ BJP ನಾಯಕರ ವಿರುದ್ಧನೂ ಕೂಡ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಇದೇ ಯತ್ನಾಳ್. ಹೌದು, BJP ಒಂದಷ್ಟು ಜನ ನಾಯಕರು ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇದ್ದಾರೆ ಅನ್ನೋದನ್ನು ನೇರವಾಗಿ ಹೇಳ್ತಾರೆ. ಇನ್ಫ್ಯಾಕ್ಟ್ ಸದನದಲ್ಲೂ ಕೂಡ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಹಗರಣ ಯಾಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ BJPಯ ನಾಯಕರ ಪಾಲು ಕೂಡ ಇದೆ ಅಂತಲೂ ಕೂಡ ನೇರವಾಗಿ ಹೇಳಿದರು. ಅಂದರೆ ಇಬ್ಬರದ್ದು ಕೂಡ ಈಗ ಇಲ್ಲಿ ಶಾಮಿಲ್ ಇದೆ. ಹಾಗಾಗಿ ಇಲ್ಲಿ ಯಾರೂ ಕೂಡ ನೇರವಾಗಿ ಬಹಿರಂಗವಾಗಿ ಮತ್ತು ಎದೆದ್ಮುಟ್ಟಿಕೊಂಡು ನಾನು ಸಾಚ ಅಂತೇಳಿ ಹೇಳೋಕ್ಕೆ ಸಿದ್ಧವಾಗಿಲ್ಲ ಅನ್ನೋದು ಯತ್ನಾಳ್ ಅವರ ಅಭಿಪ್ರಾಯ. ಇನ್ನೊಂದು ಕಡೆ ಮಾಜಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಕೂಡ ಈಗಾಗಲೇ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನು ಬೆಳೆಸೋದ್ರಲ್ಲೇ ಬ್ಯುಸಿ ಬಿಟ್ಟರೆ ಬೇರೆಯವ್ರನ್ನ ಕಂಡವ್ರ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಯಾರೂ ಕೂಡ ಒಂದು ಇಂಟ್ರೆಸ್ಟ್ ಕೂಡ ತೋರಿಸೋದಿಲ್ಲ ಅನ್ನುವಂತಹ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಮತ್ತೊಂದಷ್ಟು ಬೆಳವಣಿಗೆಗಳಿಗೂ ಕೂಡ ಇಲ್ಲಿ BJP ಸಾಕ್ಷಿ ಆಗ್ತಿದೆ ಅಂತ ಹೇಳಿದ್ರೆ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಈ ಆಕ್ರೋಶದ ಕಟ್ಟೆ ಇದೆಯಲ್ಲ, ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು. ಮಾಜಿ ಸಂಸದರು ಯತ್ನಾಳ್ ಹೇಳಿದಂತೆ ಮಾಜಿ ಸಂಸದರುಗಳು ಜೊತೆಗೆ ಸೋತಂತಹ ಲೋಕಸಭೆ ಚುನಾವಣೆಯಲ್ಲಿ ಸೋತಂಥ ಅಭ್ಯರ್ಥಿಗಳು ಏನಾರಿದ್ದಾರೆ ನೋಡಿ, ಅವರೆಲ್ಲರೂ ಕೂಡ ಈಗ ತಮ್ಮ ಸೋಲಿಗೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರೇ ಕಾರಣ, ಅವರೇ ನಮ್ಮನ್ನು ಸೋಲಿಸಿದ್ದು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಇನ್ಫ್ಯಾಕ್ಟು CT ರವಿ ಹೇಗೆ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಸೋತರೋ ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿ ಕೆಲವರನ್ನು ಸೋಲಿಸಿದ್ರು ಕೂಡ. ಸೋಮಣ್ಣನನ್ನು ಹರಕೆಯ ಕುರಿಯಾಗಿ ಮಾಡಿಬಿಟ್ಟಿದ್ರು. ಸ್ವಲ್ಪ ಯಾಮಾರಿದರೆ ಸೋಮಣ್ಣ ಇಲ್ಲೂ ಕೂಡ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಸೋಲ್ಬೇಕಾಗಿತ್ತು. ಅವರ ರಾಜಕೀಯ ಜೀವನ ಅನ್ನೋದೇ ಅಂತ್ಯ ಆಗಿ ಹೋಗಬೇಕಾಗಿತ್ತು. ಬಟ್ ಅವರ ಅದೃಷ್ಟ ಚೆನ್ನಾಗಿತ್ತು, ಸೊ ದಟ್ ಗೆದ್ದರು. ಬಟ್ ಇಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ಮತ್ತು ಇತರ ನಾಯಕರು ಮಾತನಾಡ್ತಿರೋದನ್ನು ನೋಡಿದ್ರೆ ಇವರೆಲ್ಲರೂ ಕೂಡ ಈ BJP ರಾಜ್ಯಾಧ್ಯಕ್ಷ ಇವರ್ಯಾರು ಕೂಡ BJPನ ಬಿಟ್ಟು ಹೊರಗಡೆ ಹೋಗೋರಲ್ಲ. ಆದರೆ ಈ BJP ರಾಜ್ಯಾಧ್ಯಕ್ಷ ಮತ್ತು ಈ ಯಡಿಯೂರಪ್ಪನವರ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಯಡಿಯೂರಪ್ಪನವರ ವಿರುದ್ಧವಂತೂ ತಮ್ಮ ಆಕ್ರೋಶವನ್ನು ದಿನೇ ಹೊರಗಡೆ ಹಾಕೋದ್ರ ಮೂಲಕ ತಮ್ಮ ಮನಸ್ಸಿನಲ್ಲಿರುವಂಥ ಸಿಟ್ಟನ್ನು ಈಗ ಹೊರಗಡೆ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇದರ ಪರಿಣಾಮ ಏನಾಗುತ್ತೆ ಅದನ್ನು ಮಾತ್ರ ನಾವೀಗ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಒಂದು ಕಡೆ ಇವರೇನೋ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಇಳಿದಿದ್ದಾರೆ ಸರಿ. ಬಟ್ ಆದರೆ ಇಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಹಾಗೆಯೇ ಪ್ರತಾಪ್ ಸಿಂಹ ಹಾಗೂ ಇನ್ನುಳಿದಂಥ ಮಾಜಿ ಸಂಸದರು ಈಗಾಗಲೇ ಅಟ್ಯಾಕನ್ನು ಶುರು ಮಾಡಿರುವಂಥದ್ದು. ಇದು ವಿಜೇಂದ್ರ ಅವರಿಗೆ ದೊಡ್ಡ ಶಾಕನ್ನು ಕೊಡೋದ್ರಲ್ಲಿ ಡೌಟೇ ಇಲ್ಲ. ಜೊತೆಗೆ ವಿಜೇಂದ್ರ ಅವರ ಕುರ್ಚಿ ಅಲುಗಾಡಿದ್ರೂ ಕೂಡ ಅಚ್ಚರಿ ಪಡುವಂತಿಲ್ಲ ಅನ್ನೋದು ಮಾತ್ರ 100% ಸತ್ಯ. ಹಾಗಾದರೆ ಏನಾಗಬಹುದು ಮುಂದೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.